ಹರಪನಹಳ್ಳಿ ಪಟ್ಟಣದ ಇಸ್ಲಾಮಿಯಾ ಮೈನಾರಿಟಿ ಎಜುಕೇಷನಲ್ ಅಂಡ್ ವೆಲ್ಫೇರ್ ಸೊಸೈಟಿ 7ನೇ ವಾರ್ಡ್ ರಾಮತನಗರದ ಫಾತಿಮಾ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಫಾತಿಮಾ ಉರ್ದು ಪ್ರೌಢಶಾಲೆ ಹಾಗೂ ರಾಯಲ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆ ಹರಪನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹರಪನಹಳ್ಳಿಯ ಹಲ್ ಅಲ್ಫ್ ಇಸ್ ತೋಹಿದ್ ಎಜುಕೇಷನಲ್ ಅಂಡ್ ವೆಲ್ಫೇರ್ ಸಂಸ್ಥಾಪಕರು ಹಾಗೆ ಪುರಸಭಾ ಸದಸ್ಯರಾದ ಡಿ ಅಬ್ದುಲ್ ರಹಿಮಾನ್ ಸಾಬ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಹರಪನಹಳ್ಳಿ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜದ ಮಕ್ಕಳು ಹಿಂದೆ 7ನೇ ತರಗತಿವರೆಗೆ ಓದ್ತಾ ಇದ್ರು. ಮುಂದಿನ ವಿದ್ಯಾಭ್ಯಾಸ ಮಾಡಲು ಶಾಲಾ ಕಾಲೇಜು ಇಲ್ಲದ ಕಾರಣ ತಮ್ಮ ವಿದ್ಯಾಭ್ಯಾಸವನ್ನ ಅಲ್ಲಿಗೆ ಬಿಡ್ತಾ ಇದ್ರು. ನಾವು ಹಣ ಮಾಡುವುದಕ್ಕಾಗಿ ಶಾಲೆಗಳನ್ನ ಮಾಡ್ತಿಲ್ಲ, ಬಡವರಿಗಾಗಿ ಅಲ್ಪಸಂಖ್ಯಾತರ ಮಕ್ಕಳಿಗಾಗಿ ಮಾಡಿದ್ದೇವೆ. ದಯವಿಟ್ಟು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿರಿ ಮತ್ತು ಅನ್ಯ ಸಮಾಜಗಳೊಂದಿಗೆ ಉತ್ತಮ ಸಂಬಂಧದಿಂದ ಇರಬೇಕು ಅಂತ ಹೇಳಿದರು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಎಂವಿ ಅಂಜನಪ್ಪ ಮಾತನಾಡಿ, ಅಲ್ಪಸಂಖ್ಯಾತರ ಸಮಾಜದಲ್ಲಿ ಶಿಕ್ಷಣವಿಲ್ಲದೆ ಇತರ ಕಷ್ಟದ ಕೆಲಸಗಳಿಗೆ ಹೋಗಿ ದುಡಿತಾರೆ ಮತ್ತು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಆದ್ದರಿಂದ ಇದನ್ನೆಲ್ಲ ಗಮನಿಸಿ ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಲಾಯಿತು ಅಂತ ತಿಳಿಸಿದ್ರು. ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದು ಸುಲಭವಾದ ಕೆಲಸ ಅಲ್ಲ. ಮುಸ್ಲಿಂ ಸಮಾಜದವರಿಗೆ ಶಿಕ್ಷಣದ ಅವಶ್ಯಕತೆ ತುಂಬಾ ಇದೆ. ಇದನ್ನರಿತ ಅಬ್ದುಲ್ ವಹಾಬ್ ಜಮಾಯಿ ಅವರು ಅಲ್ಪಸಂಖ್ಯಾತ ಬಡ ಮಕ್ಕಳಿಗೆ ಅನುಕೂಲವಾಗಲೆಂದು ಇಂತಹ 3 ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅಬ್ದುಲ್ ವಹಾಬ್ ಜಮಾಯಿ, ನಮ್ಮದೊಂದು ಮಹದಾಸೆ ಇದೆ. ಬಾಲಕಿಯರಿಗೆ ಬಾಲಕರಿಗೆ ವಸತಿರಹಿತವಾದಂತಹ ಇಂಗ್ಲಿಷ್ ಮಾಧ್ಯಮ ಶಾಲೆಯೊಂದನ್ನು ತೆರೆಯುವುದು. ಆ ಶಾಲೆಯ ಕಟ್ಟಡಕ್ಕೆ ಆಗಲೇ ಕೊಟ್ಟೂರು ರಸ್ತೆಯ ಪಕ್ಕದಲ್ಲಿ 4 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇವೆ ಅಂತ ಹೇಳಿದರು. ಆಡಳಿತ ಮಂಡಳಿಯವರು, ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ತುಂಬಾ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಇಲಾಖೆಯ BRC ಸಾಹೇಬರು ಮತ್ತು ಎಲ್ಲ ಮೇಲುಸ್ತುವಾರಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥ ಮಾಡೆಲ್ಗಳನ್ನು ಇಷ್ಟಪಟ್ಟು ಮಾನ್ಯ BO ಸಾಹೇಬರ ಗಮನಕ್ಕೆ ತಂದರು. ಹಾಗಾಗಿ ಮಾನ್ಯ BO ಸಾಹೇಬರು ಈಗ ನಮ್ಮ ಹರಪನಹಳ್ಳಿ ಉತ್ತರ ಮತ್ತು ದಕ್ಷಿಣ ಎಲ್ಲ ಕ್ಲಸ್ಟರ್ನ ಟೌನ್ ಶಾಲೆಯ 5, 6, 7ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆಗೆ ಹಾಜರಾಗಿ ಇಲ್ಲಿ ಮಾಡಿರ್ತಕ್ಕಂಥ 400 ಎಲ್ಲ ಮಾಡೆಲ್ಗಳನ್ನು ನೋಡಿಕೊಂಡು ಎಲ್ಲ ಮಕ್ಕಳಲ್ಲಿ ವೈಜ್ಞಾನಿಕ ಆಸಕ್ತಿ ಮನೋಭಾವ ಮೂಡಲಿ ಅಂತ ಹೇಳಿ BO ಸಾಹೇಬರು ಒಂದು ಮೆಸೇಜನ್ನು ಹಾಕಿದ್ದಾರೆ ಟೌನ್ ಶಾಲೆಗಳಿಗೆ. ನಾನು 10 ವರ್ಷದ ಹಿಂದೆ ಬಂದಾಗ ನಮ್ಮದು ಶಾಲೆ ಬಿಲ್ಡಿಂಗ್ ಇದ್ದಿಲ್ಲ. ಹಾಸ್ಟೆಲಲ್ಲಿ ನಾವು ಶಾಲೆಯನ್ನು ನಡೆಸ್ತಾ ಇದ್ವಿ. 1ರಿಂದ 9ನೇ ತರಗತಿ, ಆಮೇಲೆ 10ನೇ ತರಗತಿ. ನಮ್ಮ ಸೆಕ್ರೆಟರಿ ಅಬ್ದುಲ್ ವಹಾಬ್ ಸಾಬ್ ಜಮಾಯಿ ಅವರು ಭಾಳ ಕಷ್ಟಪಟ್ಟು ಆ ಬಿಲ್ಡಿಂಗನ್ನು ತಯಾರು ಮಾಡಿದರು ಮಕ್ಕಳಿಗೋಸ್ಕರ. ಅಲ್ಲಿ ಸುಮಾರು 600 ಮಕ್ಕಳನ್ನು ಎಜುಕೇಷನ್ ಪಡೀತಾ ಇದ್ದಾರೆ. ಅದರಲ್ಲಿ ನಮ್ಮದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೈಮರಿ ಸ್ಕೂಲ್ ಯಾವಾಗಾಗಿದೆ ಅಂದರೆ 1999ರಲ್ಲಿ ಎಸ್ಟಾಬ್ಲಿಷ್ಟ್ ಆಯಿತು. ಅಲ್ಲಿಂದ 5ನೇ ತರಗತಿ, ಆಮೇಲೆ 7ನೇ ತರಗತಿ, ಆಮೇಲೆ 8, 9, 10ನೇ ತರಗತಿಗೆ ತನಕ ಸೀಮಿತವಾಗಿದೆ. ಈಗ ನಮ್ಮ ಸೆಕ್ರೆಟರಿ ಅವರು ಏನು ಹೇಳ್ತಾ ಇದ್ದಾರೆ, ಇನ್ನೂ ಈ ಎಜುಕೇಷನನ್ನು ಮುಂದೆ ಒರೆಸಬೇಕು. PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಹಾಗೆ ಡಿಗ್ರಿಯ ತನಕ, ಆಮೇಲೆ B.Ed, TCH ಈ ಬ್ರ್ಯಾಂಚ್ ಎಲ್ಲ ತಂದು ಇಲ್ಲೇ ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಅನುಕೂಲವಾಗಿ ಎಜುಕೇಷನ್ ಪಡೆಯಬೇಕು. ಹಾಗೆ ಅವರು ಪ್ಲಾನ್ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಗಣೇಶ್, ಶಿಕ್ಷಕ ಖಾಜಾಫೀರ್ ಹಾಗೂ 3 ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರಿಂದ ಹಾಜರಿದ್ದು ವಸ್ತು ಪ್ರದರ್ಶನ ಮಾಡಿದ ಮುದ್ದು ಮಕ್ಕಳಿಗೆ ಅಭಿನಂದಿಸಿದರು. ಮೆಹಬೂಬ್ ಸಾಬ್, ಎಕ್ಸ್‌ಪ್ರೆಸ್ ಟಿವಿ, ಹರಪನಹಳ್ಳಿ.